ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರಾಷ್ಟ್ರಪತಿಗಳ ವಿಟೋ ಪವರ್ಸ್ ಅಂದ್ರೆ ಏನು, ವಿಟೋ ಪವರ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ, ಇದ್ರ ಬಗ್ಗೆ ಡೀಟೈಲ್ಡ್ ಆಗಿ ತಿಳ್ಕೊತಾ ಇದ್ದೀವಿ. ಮೊದಲನೇದಾಗಿ ವಿಟೋ ಪವರ್ ಇದು ಭಾರತದ ರಾಷ್ಟ್ರಪತಿಗಳಿಗೆ, ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಮಾತ್ರ ಇರುತ್ತೆ. ವಿಟೋ ಪವರ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ನಮ್ಮ ದೇಶದಲ್ಲಿ ಪಾರ್ಲಿಮೆಂಟ್ ಇದೆ ಅಲ್ವಾ, ಈ ಪಾರ್ಲಿಮೆಂಟ್ ಅಲ್ಲಿ ರಾಜ್ಯಸಭಾ ಮತ್ತೆ ಲೋಕಸಭಾದವರು ಬಿಲ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಎಲ್ಲಾ ಸೇರಿ ರಿಪೋರ್ಟ್ ನ ರೆಡಿ ಮಾಡ್ತಾರೆ. ಆ ಬಿಲ್ ಪಾಸ್ ಆದ್ರೆ ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಬಿಲ್ ಏನಾದ್ರೂ ಪಾಸ್ ಆಗ್ಲಿಲ್ಲ ಅಂದ್ರೆ ಬಿಲ್ ಆಗೇ ಉಳ್ಕೊಂಡಿರುತ್ತೆ. ಸೊ ಈ ಪಾಸ್ ಮಾಡ್ಬೇಕು ಮಾಡಬಾರ್ದು ಅನ್ನುವಂತಹ ನಿರ್ಣಯ ತಗೊಳ್ಳುವಂತಹ ಹಕ್ಕಿರೋದು ಪ್ರೆಸಿಡೆಂಟ್ಗೆ. ಈ ಒಂದು ಹಕ್ಕಿದೆ ಅಲ್ವಾ, ಬಿಲ್ ನ ಆಕ್ಟ್ ಆಗಿ ಪಾಸ್ ಮಾಡ್ಬೇಕಾ ಮಾಡಬಾರ್ದಾ ಅಂತ, ಇದನ್ನೇ ನಾವು ವಿಟೋ ಅಂತ ಹೇಳಿ ಕರಿತೀವಿ. ವಿಟೋ ಪವರ್ ಆಫ್ ಪ್ರೆಸಿಡೆಂಟ್ ಅಂತ ಹೇಳಿ. ಸೊ ಈ ವಿಟೋ ಪವರ್ ಆಫ್ ಪ್ರೆಸಿಡೆಂಟ್ ಅಲ್ಲಿ 3 ಚಾಯ್ಸ್ ಇರುತ್ತೆ. ಪ್ರೆಸಿಡೆಂಟ್ ಗೆ ಒಂದು ಬಿಲ್ ಬಂದಾಗ ಏನು ಅಂದ್ರೆ, ಒಂದು ಅವರು ಆ ಬಿಲ್ ನ ಓಕೆ ಮಾಡಿ ಪಾಸ್ ಮಾಡೋದು ಆಕ್ಟ್ ಆಗೋದಕ್ಕೆ, ಅಥವಾ ಆ ಬಿಲ್ ನ ವಿತ್ ಹೋಲ್ಡ್ ಮಾಡೋದು, ಅಂದ್ರೆ ಅದು ಸರಿ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡ್ಬಿಟ್ಟು ಅದನ್ನ ಆಕ್ಟ್ ಆಗಿ ಪಾಸ್ ಮಾಡೋದಿಲ್ಲ. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಆ ಬಿಲ್ ನ ರಿಟರ್ನ್ ಮಾಡೋದು ಲೋಕಸಭಾ ಮತ್ತೆ ರಾಜ್ಯಸಭಾಗೆ, ಇನ್ನೊಂದ್ಸರಿ ರಿವ್ಯೂ ಮಾಡಿ ಅಥವಾ ಇನ್ನೊಂದ್ಸರಿ ಅದ್ರಲ್ಲಿ ಏನಾದ್ರು ಅಡಿಷನ್ಸ್ ಮಾಡಿ ಅಥವಾ ಎಡಿಟ್ ಮಾಡಿ ಅಂತ ಹೇಳಿ ರಿಟರ್ನ್ ಮಾಡ್ತಾರೆ. ಈ 3 ಚಾಯ್ಸಸ್ ಪ್ರೆಸಿಡೆಂಟ್ ಮುಂದೆ ಇರುತ್ತೆ. ಈ 3 ಚಾಯ್ಸ್ ಇರುತ್ತೆ ಅಲ್ವಾ, ಈ ಅಧಿಕಾರ ಇರುತ್ತೆ ಅಲ್ವಾ, ಇದನ್ನೇ ನಾವು ವಿಟೋ ಪವರ್ ಅಂತ ಹೇಳಿ ಕರಿತೀವಿ. ಅಂಡ್ ಮನಿ ಬಿಲ್ ನ ಇವರು ರಿಟರ್ನ್ ಕಳ್ಸೋದಕ್ಕೆ ಆಗೋದಿಲ್ಲ. ಪ್ರೆಸಿಡೆಂಟ್ ಮನಿ ಬಿಲ್ ನ ರಿಟರ್ನ್ ಕಳ್ಸೋದಕ್ಕೆ ಆಗೋದಿಲ್ಲ. ಅವ್ರು ಓಕೆ ಮಾಡ್ಬೇಕು ಇಲ್ಲ ರಿಜೆಕ್ಟ್ ಮಾಡ್ಬೇಕು, ಎರಡೇ ಚಾನ್ಸಸ್. ಸೊ ಯಾವ್ಯಾವ ದೇಶದಲ್ಲೆಲ್ಲ ಪ್ರೆಸಿಡೆಂಟ್ ಇರ್ತಾರಲ್ವಾ, ಆ ಪ್ರೆಸಿಡೆಂಟ್ ಗಳಿಗೆಲ್ಲ ವಿಟೋ ಪವರ್ ಇರುತ್ತೆ. ಈ ವಿಟೋ ಪವರ್ ಅಲ್ಲಿ 4 ಟೈಪ್ಸ್ ಇದೆ. ಯಾವ್ದು ಅಂದ್ರೆ ಅಬ್ಸಲ್ಯೂಟ್ ವಿಟೋ, ಕ್ವಾಲಿಫೈಡ್ ವಿಟೋ, ಸಸ್ಪೆನ್ಸಿವ್ ವಿಟೋ, ಪಾಕೆಟ್ ವಿಟೋ. ಇದಿಷ್ಟು 4 ಟೈಪ್ಸ್ ಆಫ್ ವಿಟೋ. ಬಟ್ ನಮ್ಮ ಭಾರತದ ಪ್ರೆಸಿಡೆಂಟ್, ಭಾರತದ ರಾಷ್ಟ್ರಪತಿಗಳಿಗೆ ಕೇವಲ 3 ವಿಟೋ ಪವರ್ಸ್ ಇದೆ. ಯಾವ್ದು ಅಂದ್ರೆ ಅಬ್ಸಲ್ಯೂಟ್ ವಿಟೋ, ಸಸ್ಪೆನ್ಸಿವ್ ವಿಟೋ, ಪಾಕೆಟ್ ವಿಟೋ. ಇವರಿಗೆ ಕ್ವಾಲಿಫೈಡ್ ವಿಟೋ ಪವರ್ ಇರೋದಿಲ್ಲ ನಮ್ಮ ಭಾರತದ ರಾಷ್ಟ್ರಪತಿಗಳಿಗೆ. ಫಸ್ಟ್ ಟೈಪ್ ನ ನೋಡೋದಾದ್ರೆ ಅಬ್ಸಲ್ಯೂಟ್ ವಿಟೋ. ಅಬ್ಸಲ್ಯೂಟ್ ವಿಟೋ ಅಂದ್ರೆ ಏನ್ ಗೊತ್ತಾ, ಇವಾಗ ಪಾರ್ಲಿಮೆಂಟ್ ಯಾವ್ದೋ ಒಂದ್ ಬಿಲ್ ನ ಕಳ್ಸಿರ್ತಾರೆ. ಆ ಬಿಲ್ ನ ಪ್ರೆಸಿಡೆಂಟ್ ಇಲ್ಲ ಇದು ಸರಿ ಇಲ್ಲ, ನಾನು ಇದನ್ನ ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರಲ್ವಾ, ಅದನ್ನ ಆಕ್ಟ್ ಆಗೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಲ್ವಾ. ಬಿಲ್ ನ ಆಕ್ಟ್ ಆಗಿ ಜಾರಿಗೊಳಿಸೋದಕ್ಕೆ ಇವರು ಪರ್ಮಿಷನ್ ನ ಕೊಡೋದಿಲ್ಲ, ವಿತ್ ಹೋಲ್ಡ್ ಮಾಡ್ತಾರೆ ಅಥವಾ ಇದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಈ ಒಂದು ಪವರ್ ನ ಅಬ್ಸಲ್ಯೂಟ್ ವಿಟೋ ಅಂತ ಹೇಳಿ ಕರಿತೀವಿ. ಇದು ಯೂಶುವಲಿ ಪ್ರೈವೇಟ್ ಮೆಂಬರ್ ಬಿಲ್ಸ್ ನ ಅಪೋಸ್ ಮಾಡ್ತಾರೆ. ಈ ತರ ರಿಜೆಕ್ಟ್ ಮಾಡ್ತಾರಲ್ವಾ, ಬೇಡವೇ ಬೇಡ ಇದು ಬಿಲ್, ಈ ಬಿಲ್ ಆಕ್ಟ್ ಆಗೋದ್ ಬೇಡ ಅಂತ, ಇದನ್ನ ನಾವು ಅಬ್ಸಲ್ಯೂಟ್ ವಿಟೋ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸಸ್ಪೆನ್ಸಿವ್ ವಿಟೋ. ಈ ವಿಟೋ ಪವರ್ ಹೇಗೆ ಅಂದ್ರೆ, ಬಿಲ್ ನ ಇವರು ಮತ್ತೆ ರೀಕನ್ಸಿಡರೇಷನ್ ಗೆ ಕಳಿಸಬಹುದು ಪಾರ್ಲಿಮೆಂಟ್ರಿಗೆ. ಆ ರೀಕನ್ಸಿಡರೇಷನ್ ಗೆ ಕಳಿಸಿದಾಗ ರಾಜ್ಯಸಭಾ ಅಥವಾ ಲೋಕಸಭಾದಲ್ಲಿ ಏನೇ ಚೇಂಜಸ್ ಮಾಡಬಹುದು ಅಥವಾ ಮಾಡ್ದಲೇನೆ ಮತ್ತೆ ವಾಪಸ್ ಕಳಿಸ್ತಾರೆ ಪ್ರೆಸಿಡೆಂಟ್ ಗೆ. ಆ ಸೆಕೆಂಡ್ ಟೈಮ್ ರಿಟರ್ನ್ ಮಾಡಿದಾಗ ಪ್ರೆಸಿಡೆಂಟ್ ಅದಕ್ಕೆ ಓಕೆ ಮಾಡ್ಲೇಬೇಕು. ಓಕೆ ಮಾಡಲ್ಲ ಅಂತ ಹೇಳೋಂಗಿಲ್ಲ, ರಿಜೆಕ್ಟ್ ಮಾಡೋ ತರನೇ ಇಲ್ಲ. ಸೊ ಈ ತರ ಒಂದ್ಸರಿ ಬಿಲ್ಲು ಪ್ರೆಸಿಡೆಂಟ್ ಹತ್ರ ಬಂದು ಪ್ರೆಸಿಡೆಂಟ್ ಮತ್ತೆ ರಿಟರ್ನ್ ಕಳಿಸಿ ಅವರು ಚೇಂಜಸ್ ಮಾಡ್ದಲೇ ಇರ್ಲಿ, ವಾಪಸ್ ಪ್ರೆಸಿಡೆಂಟ್ ಗೆ ನೀವು ಪಾಸ್ ಮಾಡ್ಲೇಬೇಕು, ಬಿಲ್ ನ ಆಕ್ಟ್ ಆಗಿ ಪಾಸ್ ಮಾಡ್ಲೇಬೇಕು ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಏನು ಎಕ್ಸ್ಟ್ರಾ ಮಾತಾಡ್ದಲೆ, ಅದನ್ನ ರಿಜೆಕ್ಟ್ ಮಾಡ್ದಲೆ, ರಿಟರ್ನ್ ಮಾಡ್ದಲೇನೆ ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಲೇಬೇಕಾಗುತ್ತೆ, ಆಕ್ಟ್ ಆಗಿ ಪಾಸ್ ಮಾಡ್ಲೇಬೇಕಾಗುತ್ತೆ. ಈ ಒಂದು ವಿಟೋನ ಸಸ್ಪೆನ್ಸಿವ್ ವಿಟೋ ಅಂತ ಹೇಳಿ ಕರಿತೀವಿ. ಇಲ್ಲಿ ಏನಾಗುತ್ತೆ, ಆರ್ಡಿನರಿ ಮೆಜಾರಿಟಿ ಇರುತ್ತೆ ಅಲ್ವಾ ಪಾರ್ಲಿಮೆಂಟ್ ಅಲ್ಲಿ, ಅವರಿಂದ ಪ್ರೆಸಿಡೆಂಟ್ ಪವರ್ ನ ಇವರು ಓವರ್ ರೈಡ್ ಮಾಡ್ತಾರೆ, ಅಂದ್ರೆ ಪ್ರೆಸಿಡೆಂಟ್ ಪವರ್ ನ ಕಮ್ಮಿ ಮಾಡ್ತಾರೆ ಅಂತ ಹೇಳಿ. ಮತ್ತೆ ಮನಿ ಬಿಲ್ಸ್ ಇರುತ್ತೆ ಅಲ್ವಾ, ಮನಿ ಬಿಲ್ಸ್ ನ ಪ್ರೆಸಿಡೆಂಟ್ ಯಾವುದೇ ಕಾರಣಕ್ಕೂ ರೀಕನ್ಸಿಡರೇಷನ್ ಗೆ ಕಳ್ಸೋದಕ್ಕೆ ಆಗಲ್ಲ. ಅವ್ರು ರಿಜೆಕ್ಟ್ ಮಾಡ್ಬೇಕು ಆರ್ ಎಲ್ಸ್ ಅಕ್ಸೆಪ್ಟ್ ಮಾಡ್ಲೇಬೇಕು. ನೆಕ್ಸ್ಟ್ ಪಾಕೆಟ್ ವಿಟೋ. ಪಾಕೆಟ್ ವಿಟೋ ಅಂದ್ರೆ ಯಾವ್ದೋ ಒಂದು ಬಿಲ್ ಬಂದಿರುತ್ತೆ, ಆ ಬಿಲ್ ನ ಇವರು ಕನ್ಸಿಡರೇ ಮಾಡಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಟಾಪಿಕ್ ಎತ್ತೋದಿಲ್ಲ. ಈ ಕಡೆ ರಿಜೆಕ್ಟ್ ಅಂತಾನೂ ಹೇಳಲ್ಲ, ಈ ಕಡೆ ರೀಕನ್ಸಿಡರೇಷನ್ಗೂ ಕಳ್ಸೋದಿಲ್ಲ, ಇಲ್ಲ ಅಕ್ಸೆಪ್ಟ್ ಕೂಡ ಮಾಡೋದಿಲ್ಲ. ಈ ತರ ಏನೂ ಮಾಡ್ದಲೆ ಹೋಲ್ಡ್ ಆಗಿ ಇಟ್ಕೊಂತಾರಲ್ವಾ, ಇದನ್ನ ಪಾಕೆಟ್ ವಿಟೋ ಅಂತ ಹೇಳಿ ಕರಿತೀವಿ. ಬೇರೆ ದೇಶಗಳಲ್ಲಿ ಪ್ರೆಸಿಡೆಂಟ್ ಇಷ್ಟು ಟೈಮ್ ಪೀರಿಯಡ್ ಅಂತ ಇರುತ್ತೆ, ಆ ಟೈಮ್ ಪೀರಿಯಡ್ ವರ್ಗು ಮಾತ್ರ ಪಾಕೆಟ್ ಅಲ್ಲಿ ಇಟ್ಕೋಬೇಕಾಗುತ್ತೆ, ನೆಕ್ಸ್ಟ್ ಅವ್ರ ಡಿಸಿಷನ್ ನ ಹೇಳಲೇಬೇಕಾಗುತ್ತೆ. ಬಟ್ ನಮ್ ಭಾರತದ ರಾಷ್ಟ್ರಪತಿಗಳಿಗೆ ಆ ತರ ಯಾವುದೇ ಕಾರಣಕ್ಕೂ ಇಲ್ಲ. ಅವರು ಎಷ್ಟು ದಿನ ಬೇಕಾದ್ರೂ ಡಿಲೇ ಮಾಡ್ತಾನೆ ಇರ್ಬೋದು. ವಿತೌಟ್ taking any action they can hold that particular bill for as many days as they want. ಅಂದ್ರೆ ಅವ್ರು ಎಷ್ಟು ದಿನ ಬೇಕಾದ್ರೂ ಅವ್ರ ಪಾಕೆಟ್ ಅಲ್ಲೇನೆ ಅವರು ಇಟ್ಕೊಂಡಿರ್ಬೋದು. ಇದನ್ನ ಪಾಕೆಟ್ ಅಲ್ಲೇ ಇಟ್ಕೊಂಡಿರ್ಬೋದು ಅಂದ್ರೆ ಅವ್ರು ರಿಜೆಕ್ಟ್ ಮಾಡ್ದಲೆ, ರೀಕನ್ಸಿಡರೇಷನ್ಗೂ ಕಳಿಸ್ದಲೇನೆ, ಅಕ್ಸೆಪ್ಟ್ ಮಾಡ್ದಲೇನೆ ಇಟ್ಕೊಂಡಿರ್ಬೋದು.
ಇದನ್ನ ಪಾಕೆಟ್ ವೀಟೋ ಅಂತ ಹೇಳಿ ಕರಿತೀವಿ. ಇದಿಷ್ಟು 3 ಟೈಪ್ಸ್ ಆಫ್ ವೀಟೋ ನಮ್ಮ ಭಾರತದ ರಾಷ್ಟ್ರಪತಿಗಳು ಪ್ರಾಕ್ಟೀಸ್ ಅಲ್ಲಿ ಇಟ್ಟಿರೋದು. ಯಾವ್ದ್ಯಾವ್ದು? ಅಬ್ಸಲ್ಯೂಟ್ ವೀಟೋ, ಸಸ್ಪೆನ್ಸಿವ್ ವೀಟೋ ಮತ್ತೆ ಪಾಕೆಟ್ ವೀಟೋ. ಅಬ್ಸಲ್ಯೂಟ್ ವೀಟೋ ಅಂದ್ರೆ ಅವರು ಅದನ್ನ ರಿಜೆಕ್ಟ್ ಮಾಡಬಹುದು. ಈ ತರದ ವೀಟೋನ ಅಬ್ಸಲ್ಯೂಟ್ ವೀಟೋ ಅಂತ ಕರಿತೀವಿ. ಪಾಕೆಟ್ ವೀಟೋ ಅಂದ್ರೆ ಅವ್ರು ಸುಮ್ನೆ ಇಟ್ಕೊಳ್ಳೋದು, ಈ ಕಡೆ ರಿಟರ್ನ್ ಕೊಡಲ್ಲ, ಅಕ್ಸೆಪ್ಟ್ ಮಾಡಲ್ಲ ಅಥವಾ ರಿಜೆಕ್ಟ್ ಮಾಡಲ್ಲ. ನೆಕ್ಸ್ಟ್ ಇನ್ನೊಂದು ಯಾವ್ದು? ಸಸ್ಪೆನ್ಸಿವ್ ವೀಟೋ. ಸಸ್ಪೆನ್ಸಿವ್ ವೀಟೋ ಅಂದ್ರೆ ಏನು? ಇವರು ಒಂದ್ಸರಿ ಏನಾದ್ರು ಇದನ್ನ ರೀಕನ್ಸಿಡರೇಷನ್ ಕಳ್ಸಿದ್ರೆ ಪ್ರೆಸಿಡೆಂಟ್ ವಾಪಸ್ಸು, ಮತ್ತೆ ಆ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ವಾಪಸ್ ಕಳಿಸಬಹುದು. ವಾಪಸ್ ಕಳಿಸಿದಾಗ ಅವರು ಮತ್ತೆ ರಿಜೆಕ್ಟ್ ಮಾಡೋಂಗಿಲ್ಲ. ವಾಪಸ್ ಕಳಿಸಿದಾಗ ಅವ್ರು ಅಕ್ಸೆಪ್ಟ್ ಮಾಡ್ಲೇಬೇಕು. ಇದನ್ನ ನಾವೇನಂತ ಕರಿತೀವಿ? ಸಸ್ಪೆನ್ಸಿವ್ ವೀಟೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಕಮೆಂಟ್ ಮಾಡಿ. ಏನಾದ್ರೂ ಸಜೆಷನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ.